ಸರ್ ಇದು ಕಾಗೇಪುರ ಗ್ರಾಮ ಮತ್ತೆ ಸ್ಕೂಟರ್ಗಳು ಮತ್ತೆ ಹೆಣ್ಮಕ್ಳುಗಳೆಲ್ಲ ಸ್ಕೂಟರ್ ಓಡಿಸುವಂತ ಜಾಗ ಈ ರೋಡ್ ಇದೆ. ಈ ರೀತಿ ಪರಿಸ್ಥಿತಿ ಇದೆ ಈ ರೋಡ್. ಇದು ಅಲ್ಲಿ ಸುಮಾರು ವರ್ಷದಿಂದ ಇದು ರೋಡ್ ಇದೇ ರೀತಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂತು, JDS ಸರ್ಕಾರ ಬಂತು, BJP ಸರ್ಕಾರ ಬಂತು, ಯಾವುದೇ ಸರ್ಕಾರ ಬಂದ್ರು ಸಹ ಈ ರೋಡ್ ಅಂತೂ ಯಾರು ಗಮನ ಕೊಟ್ಟಿಲ್ಲ. ಈ ಕಡೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ, ನಾವು ಅದ್ ಮಾಡಿಸ್ಕೊಡ್ತೀವಿ, ನಿಮ್ ಇದ್ ಮಾಡಿಸ್ಕೊಡ್ತೀವಿ, ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು ಯಾವುದೇ ರಾಜಕಾರಣಿಗಳು ಈ ರೋಡ್ಗೆ ಈ ಸಂಬಂಧಪಟ್ಟಂತೆ ಈ ರೋಡ್ಗೆ ಯಾರು ತಲೆಗೆಡ್ಸ್ಕೊತಾ ಇಲ್ಲ. ನನಗೆ ಇದೇ ರೋಡಲ್ಲಿ ಸರ್ ಬಿದ್ದು ಕಾಲ್ ಮುರಿದೋಗಿ ಸುಮಾರು 1 ವರ್ಷ ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡೆ. ಈ ಪರಿಸ್ಥಿತಿ ಇದೆ ಸರ್ ಈ ರೋಡಲ್ಲಿ. ಇದು ಸರ್ ಇದು ಸೀಳ್ನೆರೆಯಿಂದ ಬಿಲ್ಲೆನಹಳ್ಳಿ, ಚೌಡಘಟ್ಟ, ಬೈರಾಪುರ, ಬಸವನಪುರ, ಮೇಲ್ಕೋಟೆಗೆ ಹೋಗೋ ರೋಡ್ ಸರ್. ಇದು ಮೇಲ್ಕೋಟೆವರೆಗೂ ಇದೇ ಟಚ್ ಆಗುತ್ತೆ ಸರ್. ಇದು ಈ ರೋಡ್ ಬಗ್ಗೆ ಸರ್ ಇಲ್ಲಿಂದನೂ ಸುಮಾರು ಚೌಡಘಟ್ಟ ತನಕನು ಮೇಲ್ಕೋಟೆ ಗಂಟನು ರೋಡ್ ಚೆನ್ನಾಗಿಲ್ಲ ಸರ್. ಇದೇ ತರ ಗುಂಡಿ, ಎಲ್ಲಾ ಊರಲ್ಲೂ ಗುಂಡಿ ಇದೇ ತರ ಸರ್ ಗುಂಡಿ ಬಿದ್ದಿರೋದು. ಸುಮಾರು ಗ್ರಾಮಗಳಿಗೆ ಇದೇ ಮಾರ್ಗ ಹೋಗ್ಬೋದ್ರೆ ಮೇಲ್ಕೋಟೆಗೆ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಸೀಳ್ನೆರೆ ಹೋಬಳಿ ಕಾಗಿಪುರ ಗ್ರಾಮದಲ್ಲಿ ವಾಸವಾಗಿರೋದು. ಇಲ್ಲಿ ದಿನನಿತ್ಯದ ಕರ್ಮಕಾಂಡ. ಇದು ದಿನನಿತ್ಯದ ಕರ್ಮಕಾಂಡ. ಮಕ್ಕಳು 25ರಿಂದ 50 ಮಕ್ಕಳು ಸ್ಕೂಲ್ಗೆ ಹೋಯ್ತವೆ. ಇಲ್ಲಿಂದ ಕೇರ್ಪೇಟೆ, ಸೀಳ್ನೆರೆ, ಪಾಂಡುಪುರ, ಮೈಸೂರಿಗೂ ಹೋಯ್ತಾರೆ ಓದಕ್ಕೆ ಮಕ್ಳುಗಳು. ಈ ರೋಡ್ ಕರ್ಮಕಾಂಡ 20 ವರ್ಷದಿಂದ ಈ ಕರ್ಮಕಾಂಡ ಹಿಂಗೈತೆ. ನಿಜವಾಗ್ಲೂ ನಾನು ಈಗ 4 ದಿವಸದಲ್ಲಿ ಬಂದು ಆಟೋದಲ್ಲಿ ಹೋಗೋಣ ಅಂತ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೆ. ಜಾರ್ ಬಿದ್ದು 700 ರೂಪಾಯಿ ಖರ್ಚು ಮಾಡಿದೀನಿ. ಶೂ ಹಾಕಿದ್ರೆ ಮಾತ್ರ ಇದು ನನಗೆ ಗ್ರಿಪ್ ಸಿಕ್ಕೋದು, ಇಲ್ಲಾಂದ್ರೆ ಸಿಕ್ಕಕ್ಕಿಲ್ಲ ಕಾಲು. ನನಗೆ ಈ ತರ ಆಗಿರ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಓದಕ್ ಹೋಯ್ತಾರೆ, ಏಜ್ ಆಗಿರೋರವ್ರೆ ಎಲ್ಲ ಈ ಕರ್ಮಕಾಂಡದಲ್ಲಿ ಹೋಗ್ಬೇಕು. ಯಾವ ವ್ಯಕ್ತಿ ಆಗಿರ್ಲಿ, ಗೆದ್ದಿರೋರು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ವೋಟ್ ಮಾಡ್ಕೊಂಡು ಹೋಗಿರೋದು ಬಂದರೆ ಇದುವರೆಗೆ ಯಾವ ವ್ಯಕ್ತಿನೂ ನಮ್ಮ ಗ್ರಾಮಕ್ಕೆ ಬಂದಿಲ್ಲ. ಯಾವ ಕಷ್ಟ ಸುಖವ ಜನರ ವಿಚಾರಿಸಿಲ್ಲ. ಇದು ದಿನನಿತ್ಯದ ಕೆಲಸ ಆಗಿ ದಿನ ಹೊತ್ಕೊಂಡು ಹೋಗೋರಾಗಿದ್ದಾರೆ. ಆಮೇಲೆ ಇಲ್ಲಿ ಬಸ್ ಬಂದಿರೋದೇ ನೋಡಿಲ್ಲ. ನಾವಿಲ್ಲಿ ಬರ್ತೀವಿ, ನಮ್ಮ ಸ್ವಸಹಾಯ ಸಂಘದವರು ಊರ್ ಜನ ಎಲ್ಲ ತುಂಬ್ಕೋತಾರೆ, ಬಸ್ ನಡ್ರಮ್ಮ, ಬಸ್ ಬಿಡ್ಸೋಣ ಅಂತವ. ಯಾವ ಬಸ್ ಬರ್ತದೆ ಇಲ್ಲಿಗೆ? ಯಾವ ಬಿಲನಹಳ್ಳಿಗೆ ಬರ್ತದೆ, ಚೌಡಘಟ್ಟಕ್ಕೆ ಹೋಯ್ತದೆ, ಸೀಳ್ನೆರೆಯಿಂದ ಬೆಣ್ಣೆಕೊಪ್ಪಿಂದ ಇನ್ನಿ ಕಾಗೇಪುರಕ್ಕೆ ಬಸ್ ಬರಲ್ಲ. ನಾವೆಲ್ಲ ವಾಸ ಮಾಡೋರು ಜನ ಅಲ್ಲ ಅಂತ ಈ ಸರ್ಕಾರಕ್ಕೆ ಗೊತ್ತಿಲ್ಲ. ನಾವೆಲ್ಲ ಪ್ರಾಣಿಗಳಿಗೂ ಕುಡಿಯಕ್ ನೀರು, ವಾಸ ಮಾಡಕ್ಕೆ ಮರದ ನೆರಳು, ಎಲ್ಲರ ಪದಗಳನ್ನ ಓದ್ಕೋತಾರೆ. ಅದಕ್ಕಿಂತ ಕಡೆಯಾಗೈತೆ ನಮ್ ಕಾಗೇಪುರ ಗ್ರಾಮ. ನೋಡಿ ಇಲ್ಲಿ ನೋಡಿ ಜನಗಳೇ, ಈ ರೋಡ್ ನೋಡಿ, ಈ ಕಿತ್ತಿ ಹೋಗೋ ರೋಡ್ ಒಳಗಡೆ ಹೋಗಕ್ಕಾಯ್ತದ? ಯಾರಾದ್ರೂ ಈ ಊರಲ್ಲಿ ಗ್ರಾಮಸ್ಥರಲ್ಲಿ ಹೋಗಕ್ಕಾಯ್ತದ? ಈ ತರ ಹಿಂಗೆಲ್ಲ ಆಗಿರೋದ್ರಿಂದ ದಯವಿಟ್ಟು ಸರ್ಕಾರಕ್ಕೆ, ಗೆದ್ದಿರೋಂತ ವ್ಯಕ್ತಿಗಳಿಗೆ ಕೈ ಮುಗಿದು ಕೇಳ್ತಾ ಇದೀವಿ. ಜನಗಳಿಗೆ ಏನ್ ಮಾಡದೇ ಇದ್ರು ಪರವಾಗಿಲ್ಲ, ಈ ನಮ್ಮ ಬದುಕಕ್ಕೋಸ್ಕರ, ನಡೆಯಕ್ಕೋಸ್ಕರ ಸ್ಕೂಲ್ ಮಕ್ಳಿದಾರೆ, ವಯಸ್ಸಾಗಿರೋ